ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತನುವು ನಿನ್ನದು ಮನವು ನಿನ್ನದು ಭಾಗ 16. ದಿಯಾ ಮಾತು ಪೂರೈಸುತ್ತಿದ್ದಂತೆ ಅವಳ ತುಟಿಗಳನ್ನು ಅವನ ತುಟಿಗಳು ಸೆರೆ ಹಿಡಿದವು. ಅವನ ಗಾಢಾಲಿಂಗನದಲ್ಲಿ, ದೀರ್ಘ ಚುಂಬನದಲ್ಲಿ ದಿಯಾ ಬೇರೊಂದು ಲೋಕದಲ್ಲಿ ತೇಲಿ ಹೋದಳು. ಅವನ ತುಟಿಗಳಿಂದ ಬಿಡುಗಡೆ ಹೊಂದಿದಾಗ ಅವಳು ನಾಚಿದಳು. ಅವನ ಕೈಬೆರಳು ರಸಿಕತೆಯಿಂದ ಅವಳ ಹಣೆ, ಮೂಗು, ತುಟಿ, ಗಲ್ಲ ಸವರುತ್ತಿತ್ತು. ಅಪ್ಪ, ನೀವೆಲ್ಲ ಹೇಗೆ ಹೇಳ್ತೀರೋ ಹಾಗೆ, ಹೇಳಿದಳು ದಿಯಾ. ಹಾಗಲ್ಲ ಮಗಳೇ, ನಿನ್ನಿಷ್ಟನೇ ನಮ್ಮಿಷ್ಟ. ಈ ವಿಷಯದಲ್ಲಿ ಯಾವುದೇ ಬಲವಂತವೂ ಇಲ್ಲ. ನಿನ್ನ ಸ್ಪಷ್ಟ ಉತ್ತರ ದೊರೆತ ಮೇಲೆ ನಾವು ಮುಂದುವರಿತೀವಿ ಎಂದು ತಂದೆ ಕೇಳಿದಾಗ, ಎಸ್ ಪಪ್ಪ, ನಾನು ಇಶಾನ್ ಪತ್ನಿಯಾಗಿರೋಕೆ ಇಷ್ಟಪಡ್ತೀನಿ. ಅವಳ ಸ್ವರದಲ್ಲಿ ದೃಢತೆ ಇತ್ತು. ದಿಯಾ ಬೆಂಗಳೂರಿಗೆ ಬಂದವಳು ಮತ್ತೆ ದುಬೈಗೆ ಹಿಂದಿರುಗಲಿಲ್ಲ. ಅದಕ್ಕೆ ಕಾರಣ, ಮತ್ತೆ 4 ದಿನಗಳಲ್ಲಿ ಮನೋಹರ್ ದಂಪತಿಗಳು ತಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಟುಕೊಂಡಿದ್ದರು. ಮಾತ್ರವಲ್ಲ, ಅದೇ ದಿನ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರು. ಅಂದು ದಿಶಾ ಇಶಾನ್ ಮತ್ತು ನಿಹಾಲ್ ಇಬ್ಬರಿಗೂ ಒಂದು ಚಾಲೆಂಜ್ ನೀಡಿದ್ದಳು. ನಾವಿಬ್ರು ಟ್ವಿನ್ ಸಿಸ್ಟರ್ಸ್. ನಮ್ಮಿಬ್ಬರನ್ನ ತುಂಬ ವರ್ಷದಿಂದ ನೋಡಿದವರು ಯಾರು ದಿಯಾ, ಯಾರು ದಿಶಾ ಅಂತ ಪತ್ತೆ ಹಚ್ಚೋಕೆ ಸಾಧ್ಯನೇ ಆಗ್ತಾ ಇಲ್ಲ. ನಾಳೆ ಪೂಜೆಗೆ ನಾವಿಬ್ರು ಒಂದೇ ರೀತಿ ಸಾರಿ ಉಟ್ಕೊಂಡು ಮೇಕಪ್ ಮಾಡಿಕೊಂಡು ಬರ್ತೀವಿ. ನಿಮ್ಮಿಬ್ಬರಲ್ಲಿ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಿ ಅಂತ ನೋಡ್ತೀನಿ ಎಂದು ಇಬ್ಬರಿಗೂ ಚಾಲೆಂಜ್ ಹಾಕಿದ್ದಳು. ದಿಶಾಳ ಚಾಲೆಂಜ್ನಲ್ಲಿ ಯಾರು ಗೆಲ್ಲುತ್ತಾರೆ ಎಂದು ನೋಡಲು ಎಲ್ಲರೂ ಕಾತುರರಾಗಿ ನಿಂತಿದ್ದರು. ಇಬ್ಬರು ಪೂಜೆಯ ದಿನ ಬೆಳಗ್ಗೆ ಒಂದೇ ರೀತಿಯ ನವಿಲು ಬಣ್ಣದ ರೇಷ್ಮೆ ಸೀರೆ ಉಟ್ಟು, ಮುಡಿ ತುಂಬ ಮಲ್ಲಿಗೆ ಹೂ ಮುಡಿದು ಒಂದೇ ರೀತಿ ಹೆಜ್ಜೆ ಹಾಕುತ್ತಾ ಬಂದಿದ್ದರು. ನಿಹಾಲ್ ಮತ್ತು ಇಶಾಂತ್ ಇಬ್ಬರು ದಿಯಾಳ ಬಳಿ ಬಂದು ನಿಂತಾಗ, ಈಗ ಯಾರು ದಿಯಾ, ಯಾರು ದಿಶಾ ಅಂತ ಹೇಳಿ ಎಂದು ಚೈತ್ರ ಹೇಳಿದಳು. ಇವಳು ನನ್ನ ಹೆಂಡತಿ ದಿಯಾ ಎಂದು ಇಶಾಂತ್ ದೃಢವಾಗಿ ಹೇಳಿದಾಗ, ನಿಹಾಲ್ ತಬ್ಬಿಬ್ಬಾಗಿ ಅತ್ತಿತ್ತ ನೋಡಿದ. ದಿಯಾ ಮತ್ತು ದಿಶಾ ಇಬ್ಬರು ಏನೂ ಉತ್ತರಿಸಲಿಲ್ಲ. ಗಂಭೀರವಾಗಿಯೇ ಇದ್ದರು. ಮಾತಾಡಿದರೆ ಎಲ್ಲಿ ತಮ್ಮ ವಾಯ್ಸ್ ನೋಡಿ ಗುರುತು ಹಿಡಿಯುತ್ತಾರೋ ಎಂದು ಮೌನವಾಗಿದ್ದರು. ಐ ಥಿಂಕ್ ಶಿ ಈಸ್ ದಿಶಾ ಎಂದು ದಿಯಾಳನ್ನು ತೋರಿಸುತ್ತಾ ಹೇಳಿದ ನಿಹಾಲ್. ಆಗ ದಿಶಾ ಮುಂದೆ ಬಂದು, ಬಾವ, ಯು ಆರ್ ಕರೆಕ್ಟ್. ಅದ್ಹೇಗೆ ಬಾವ ನೀವು ಅಷ್ಟೊಂದು ಕರೆಕ್ಟಾಗಿ ದಿಯಾನ ಗುರುತು ಹಿಡಿದ್ರಿ ಎಂದು ಅತ್ಯಾಶ್ಚರ್ಯದಿಂದ ಪ್ರಶ್ನಿಸಿದಳು. ನಿಹಾಲ್ಗೆ ತನ್ನ ಪತ್ನಿಯನ್ನು ಕಂಡುಹಿಡಿಯಲು ಸಾಧ್ಯವಾಗಿರಲಿಲ್ಲ. ಅದರಿಂದಾಗಿ ದಿಶಾಗೆ ಆಶ್ಚರ್ಯವಾಗಿತ್ತು. ನಾನು ನನ್ನ ಹೆಂಡತಿಯನ್ನ ಇಲ್ಲಿ ಇಟ್ಕೊಂಡಿದ್ದೀನಿ, ಹಾಗೆ ಗೊತ್ತಾಯಿತು ಎಂದು ತನ್ನೆದೆಯನ್ನು ಮುಟ್ಟಿ ತೋರಿಸಿಕೊಂಡ ಇಶಾನ್. ವಾಟ್ ಬೇಬಿ, ನೀನು ನನ್ನ ಗುರುತು ಹಿಡಿಯೋಕೆ ಸಾಧ್ಯ ಆಗ್ಲಿಲ್ವಲ್ಲ. 3 ವರ್ಷ ಪ್ರೀತಿ ಪ್ರೇಮ ಅಂತ ಜೊತೆಗೆ ಓಡಾಡಿದ್ವಿ. ಮದುವೆಯಾಗಿ 2 ತಿಂಗಳಾಯ್ತು. ಇನ್ನು ನನ್ನ ಗುರುತು ಹಿಡಿಯೋಕೆ ಆಗ್ತಾ ಇಲ್ಲ ಅಂದ್ರೆ ಎಂದು ಅವಳು ನಿಹಾಲ್ ಮೇಲೆ ರೇಗಿ ಮುನಿಸಿಕೊಂಡಳು. ನಿಹಾಲ್ ಅವಮಾನಿತನಾಗಿ ಮುಖ ಚಿಕ್ಕದು ಮಾಡಿಕೊಂಡಿದ್ದ. ನೀನು ಅವನನ್ನ ಪ್ರೀತಿಸೋದಕ್ಕಿಂತ ಹೆಚ್ಚು ಅವನ ಮೇಲೆ ರೇಗ್ತೀಯ, ಜಗಳ ಆಡ್ತೀಯ. ಅದಕ್ಕಾಗಿ ಅವನು ಬೇಕೆಂದೇ ನಿನ್ನ ಗುರುತಿಸಲಿಲ್ಲ. ನೀನು ಹೀಗೆ ಆಡ್ತಾ ಇದ್ರೆ ಒಂದಿನ ಅವನು ನಿನ್ನನ್ನು ಮರೆತೇ ಬಿಟ್ಟಾನು ಅಲ್ವಾ ಬಾವ ಎಂದು ದಿಯಾ ಭಾವನ ಪರವಹಿಸಿ ಮಾತಾಡಿದಳು. ಅವಳ ಮಾತು ಕೇಳುತ್ತಲೇ ನಿಹಾಲ್, ಹೌದು ಅತ್ತಿಗೆ, ಥ್ಯಾಂಕ್ಸ್ ನನ್ನ ಪರವಾಗಿ ವಕಾಲತ್ತು ಮಾಡಿರೋದಕ್ಕೆ. ದಿಯಾಗೆ ಧನ್ಯವಾದಗಳನ್ನರ್ಪಿಸಿದ ನಿಹಾಲ್. ಬಳಿಕ ಬೆಳಗಿನ ತಿಂಡಿ ಉಪಹಾರದ ಕಾರ್ಯಕ್ರಮ ನೆರವೇರಿತು. ಅಷ್ಟರಲ್ಲಿ ಶಾಸ್ತ್ರಿಗಳು ಬಂದಿದ್ದರಿಂದ ಶಾಸ್ತ್ರೋಕ್ತವಾಗಿ ನಡೆಯಬೇಕಾಗಿದ್ದ ಕಾರ್ಯಕ್ರಮಗಳನ್ನು ಒಂದೊಂದಾಗಿ ಮಾಡತೊಡಗಿದರು. ಇಶಾನ್ಗೆ ಇಂದು ತನ್ನ ಮನದನ್ನೆಯನ್ನು ನೋಡಿದಷ್ಟು ತೃಪ್ತಿ ಇಲ್ಲ. ಅವನ ಕಣ್ಣುಗಳು ಅವಳನ್ನು ಅರಸುತ್ತಿದ್ದವು. ಶಾಸ್ತ್ರೋಕ್ತವಾಗಿ ಸೊಸೆಯನ್ನು ಮನೆ ತುಂಬಿಸುವ ಕಾರ್ಯಕ್ರಮ ನೆರವೇರಿಸಿದ ಬಳಿಕ ಪೂಜೆ ಮುಗಿದು ಪ್ರಸಾದ ವಿತರಣೆ ಆಯಿತು. ಮಧ್ಯಾಹ್ನ ಊಟದ ಸಮಯದಲ್ಲಿ ದಿಶಾ ಮತ್ತು ನಿಹಾಲ್ ಸೇರಿಕೊಂಡು ದಿಯಾ ಮತ್ತು ಇಶಾನ್ನನ್ನ ಗೋಳು ಹೊಯ್ದುಕೊಂಡಿದ್ದರು. ಅಂದು ರಾತ್ರಿ ಕೈಯಲ್ಲಿ ಹಾಲಿನ ಲೋಟ ಹಿಡಿದು ಅಲಂಕಾರಗೊಂಡ ಶಯನಗೃಹ ಪ್ರವೇಶಿಸಿದ್ದಳು ದಿಯಾ. ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದನು ಇಶಾನ್. ಅವನು ಕಣ್ಣಲ್ಲೇ ಅವಳನ್ನು ಆಹ್ವಾನಿಸಿದ. ನಿಧಾನವಾಗಿ ನಡೆದು ಬಂದಾಗ ಇಶಾನ್ ಬೆಡ್ನಿಂದ ಇಳಿದು ಅವಳ ಬಳಿ ಬಂದು ನಾಚಿ ತಲೆ ತಗ್ಗಿಸಿ ನಿಂತಿದ್ದವಳ ಗಲ್ಲವನ್ನು ತನ್ನ ತೋರು ಬೆರಳಿನಿಂದ ಮೇಲೆತ್ತಿದ. ನೀನು ಅಂದು ನನ್ನ ತುಂಬ ಕಾಡಿಸಿಬಿಟ್ಟಿದ್ದೆ, ಅದಕ್ಕೆಲ್ಲ ಪನಿಷ್ಮೆಂಟ್ ಆಗಲೇಬೇಕು ಎಂದು ಇಶಾನ್ ಹೇಳಿದಾಗ ದಿಯಾ ತಲೆ ಮೇಲೆತ್ತಿದ್ದಳು. ಯಾವಾಗ ಕೇಳಿದಳು. ದಿಯಾ, ನೀನು ಅಂದು ನನ್ನ ತುಂಬ ಕಾಡಿಬಿಟ್ಟೆ. ನಾನು ಬಡಪಾಯಿ, ಆಕ್ಸಿಡೆಂಟ್ ಆಗಿ ತಲೆಗೆ ಏಟ್ ಮಾಡಿಕೊಂಡು ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ದಾನೆ ಅನ್ನೋ ಕರುಣೆಯೂ ತೋರಿಸದೆ ಚಿನ್ನದ ಜಿಂಕೆಯ ಹಾಗೆ ನನ್ನ ಮುಂದೆ ಸುಳಿದಾಡಿದ್ರೆ ಆಗ ನಾನು ಏನೂ ಮಾಡೋಕ್ಕಾಗದ ಪರಿಸ್ಥಿತಿಯಲ್ಲಿದ್ದೆ. ಅದನ್ನೀಗ ನೆನೆಸಿಕೊಂಡ್ರೆ ನಾನೀಗ ಸಂಯಮದಿಂದಿರೋಕೆ ಹೇಗೆ ಸಾಧ್ಯ.
ಮಹಾಶುಕಮುನಿ, ನೀವು ನಿಮ್ಮ ಸಂಯಮ ಸಭ್ಯತೆ ಬಹಳ ಕಂಡಿದ್ದೀನಿ ಬಿಡಿ. ಆವತ್ತು ನಮ್ಮ ಮದುವೆ ಕಳೆದ ಬಳಿಕ ಮೊದಲ ಬಾರಿಗೆ ದುಬೈಗೆ ಬಂದಾಗ ಹೋಟೆಲ್ನಲ್ಲಿ ನೀವು ಬಂದ ಉದ್ದೇಶ ಏನು ಅಂತ ತಿಳಿಯೋಕೆ ಅಂತ ರೂಮ್ಗೆ ಕರೆದ್ರೆ ನೀವು ನನ್ನ ಜೊತೆ ನಡ್ಕೊಂಡ ರೀತಿ ನೆನಪಿಸ್ಕೊಳ್ಳಿ. ಅದೆಲ್ಲ ಸಭ್ಯರು ಶುಕಮುನಿಗಳು ವರ್ತಿಸುವ ರೀತಿನ ನೀವು ಮಾಡಿದ್ದು. ದಿಯಾ ಮಾತು ಪೂರೈಸದಂತೆ ಅವಳ ತುಟಿಗಳನ್ನು ಅವನ ತುಟಿಗಳು ಸೆರೆ ಹಿಡಿದವು. ಅವನ ಗಾಢಾಲಿಂಗನದಲ್ಲಿ, ದೀರ್ಘ ಚುಂಬನದಲ್ಲಿ ದಿಯಾ ಬೇರೊಂದು ಲೋಕದಲ್ಲಿ ತೇಲಿ ಹೋದಳು. ಅವನ ತುಟಿಗಳಿಂದ ಬಿಡುಗಡೆ ಹೊಂದಿದಾಗ ದಿಯಾ ನಾಚಿಕೆಯಿಂದ ನಸುಮುನಿದಳು. ನಂಗೆ ಮಾತಾಡೋಕೆ ಅವಕಾಶ ಕೊಡದೆ ಹೀಗೆ ಹಿಂಸೆ ಮಾಡಿದ್ರೆ ಹೇಗಪ್ಪ? ಮುನಿಸಿನಿಂದ ಅವನನ್ನು ಪ್ರಶ್ನಿಸಲು. ಮಾತಿನಲ್ಲಿ ಸಮಯ ವ್ಯರ್ಥ ಮಾಡೋನು ಅರಸಿಕ, ಹೆಂಡತಿಗೆ ಹಿಂಸೆ ಮಾಡಿ ಸುಖ ಕೊಡೋನೇ ನಿಜವಾದ ರಸಿಕ ಗೊತ್ತಾ? ಇಶಾನ್ ನಗುತ್ತಾ ಹೇಳಿದಾಗ ದಿಯಾ ಅವನಿಂದ ದೂರ ಸರಿದಳು. ನಾನು ಸೀರಿಯಸ್ ಆಗಿ ಏನೋ ಹೇಳಬೇಕು ಅಂತ ಬಂದರೆ ನೀವು ಹೀಗೆಲ್ಲ ಮಾತಾಡಿ ನನಗೆ ಮುಜುಗರ ಮಾಡ್ತೀರಾ ಇಶಾನ್? ಸರಿ, ಬೇಗ ಹೇಳು. ನಾನು ಬಹಳ ಆತುರಗಾರ ಅಂತ ನಿಂಗೆ ಗೊತ್ತು. ನೀನು ಈಗಾಗಲೇ ಅದನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಿದೆಯಲ್ಲ. ಇಷ್ಟು ಹೊತ್ತು ಬಹಳ ಸಂಯಮದಿಂದ ನಿಂಗಾಗಿ ಕಾಯ್ತಿದ್ದೀನಿ. ಇನ್ನೂ ಹೆಚ್ಚು ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ, ಇಶಾನ್ ಹೇಳಿದ. ಅವನು ಅವಳ ಭುಜಕ್ಕೆ ಗಲ್ಲ ಊರಿ ಅವಳ ಕೆನ್ನೆ ಹಿಂಡಿದ. ಇಶಾನ್, ನಮ್ಮಿಬ್ಬರ ಆಸೆ ಆಕಾಂಕ್ಷೆಗಳು ವೃತ್ತಿ ಪ್ರವೃತ್ತಿ ವಿಭಿನ್ನವಾದುದು. ನೀವೇನು ಅಗರ್ಭ ಶ್ರೀಮಂತರು, ನಿಮಗೆ ಪತ್ನಿ ದುಡಿಯೋ ಅವಶ್ಯಕತೆ ಇಲ್ಲದಿರಬಹುದು. ನಾನು ನನ್ನ ವಿದ್ಯಾಭ್ಯಾಸ ಮುಗಿದ ಮೇಲೆ ಇದುವರೆಗೂ ಹೋಟೆಲ್ಗೆ ಹೋಗಿ ಪಪ್ಪಂಗೆ ಹೆಲ್ಪ್ ಮಾಡ್ತಾ ಇದ್ದೆ. ನಾನು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ದುಬೈನಲ್ಲಿ ನಮ್ಮದೇ ದಿಯಾ ಕನ್ವೆನ್ಷನ್ ಹಾಲ್ ಅಂತ ಮ್ಯಾರೇಜ್ ಹಾಲ್ ಇದೆ. ಅಲ್ಲಿ ನಡೆಯೋ ಮದುವೆ ಸಭೆ ಸಮಾರಂಭಗಳ ಡೆಕೋರೇಷನ್ ಕೆಲಸಗಳ ಮೇಲುಸ್ತುವಾರಿ ನಾನೇ ನೋಡ್ಕೋತಾ ಇದ್ದಿದ್ದು. ದುಬೈನಲ್ಲಿ ನಮ್ಮ ಅಪ್ಪ ಅಮ್ಮಂಗಾದರೆ ದಿಶಾ ಇದ್ದಾಳೆ, ಅವಳು ನೋಡ್ಕೋತಾಳೆ. ಆದರೆ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮಂಗೂ ಯಾರೂ ಇಲ್ಲ. ಇತ್ತೀಚೆಗೆ ದೊಡ್ಡಪ್ಪಂಗೆ ಹಾರ್ಟ್ ಅಟ್ಯಾಕ್ ಆದಮೇಲೆ ಅವರು ತುಂಬ ವೀಕ್ ಆಗಿಬಿಟ್ಟಿದ್ದಾರೆ. ಅವರನ್ನು ನೋಡಿಕೊಳ್ಳೋ ಜವಾಬ್ದಾರಿ ನಾನು ತಗೋಬೇಕು ಅಂತ ಇದ್ದೀನಿ. ಅದು ನನ್ನ ಜವಾಬ್ದಾರಿ ಅನ್ನುವುದಕ್ಕಿಂತ ಅದು ನನ್ನ ಕರ್ತವ್ಯ ಅಂತ ಅಂದ್ಕೊಂಡಿದ್ದೀನಿ. ನಾನ್ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳಿಲ್ಲದ ದೊಡ್ಡಪ್ಪ ದೊಡ್ಡಮ್ಮ ನನ್ನನ್ನು ಅವರ ಸ್ವಂತ ಮಗಳು ಅಂತಾನೆ ಅಂದ್ಕೊಂಡಿದ್ದಾರೆ. ನಾನು ಬೆಂಗಳೂರಲ್ಲಿ ಇರುವುದರಿಂದ ವಾರಕ್ಕೆ 3 ದಿನ ಆದರೂ ದೊಡ್ಡಪ್ಪನ ಮನೆಗೆ ಹೋಟೆಲ್ಗೆ ಹೋಗಿ ಅವರ ಆರೋಗ್ಯ ಮತ್ತು ಹೋಟೆಲ್ನ ಮೇಲುಸ್ತುವಾರಿ ನೋಡ್ಕೋಬೇಕಾಗಿ ಬರಬಹುದು. ಅಂತಹ ಸಂದರ್ಭಗಳಲ್ಲಿ ನನ್ನ ಕೈ ಹಿಡಿದ ಗಂಡನಿಂದಲೂ ನನಗೆ ಸಹಕಾರ ಸಿಗಬಹುದೇನೋ ಅಂತ ನನ್ನ ಆಸೆ. ನನ್ನ ಕರ್ತವ್ಯಕ್ಕೆ ನೀವು ಸಹಕಾರ ನೀಡೋಕ್ಕಾಗುತ್ತಾ? ದಿಯಾ ಕೇಳಿದಾಗ ಅವನ ಕೈಬೆರಳುಗಳು ರಸಿಕತೆಯಿಂದ ಅವಳ ಹಣೆ, ಮೂಗು, ತುಟಿ, ಗಲ್ಲ, ಕೊರಳನ್ನು ಸವರುತ್ತಿತ್ತು. ನಮ್ಮ ಮನೆಯಲ್ಲಿ ಮನೆ ಕೆಲಸಕ್ಕೆ ಜನ ಇದ್ದಾರೆ. ನಿನ್ನವರ ಸೇವೆ ಮತ್ತು ನಿನ್ನ ಕರ್ತವ್ಯಕ್ಕೆ ನನ್ನಿಂದ ಯಾವ ಅಡ್ಡಿನೂ ಇಲ್ಲ. ಅದೆಲ್ಲದರ ನಡುವೆ ಈ ಪಾಮರನಿಗೆ ಒಂದಿಷ್ಟು ಸಮಯ ವಿನಿಯೋಗಿಸಿದರೆ ಸಾಕು. ಅಹಂ ಧನ್ಯೋಸ್ಮಿ ಅಂತೀನಿ. ಇಶಾನ್ನ ಮಾತುಗಳನ್ನು ಕೇಳಿ ದಿಯಾ ಸುಪ್ರೀತಳಾಗಿ ಅವನ ಕೊರಳು ಬಳಸಿ ಎದೆಗೊರಗಿದಳು. ಅವಳಾಗಿಯೇ ಬಂದು ತನ್ನೆದೆಗೆ ಒರಗಿದಾಗ ಅವನ ಮೈ ಪುಳಕಗೊಂಡಿತು. ತನ್ನೆದೆ ಗೊರಗಿ ನಿಂತ ಬಳ್ಳಿ ದೇಹವನ್ನು ಅವನು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡು ಅವಳ ನೆತ್ತಿಯ ಮೇಲೆ ಗದ್ದ ಊರಿದ. ಥ್ಯಾಂಕ್ ಯು ಇಶಾನ್, ಥ್ಯಾಂಕ್ ಯು ಸೋ ಮಚ್. ಮದುವೆಯ ಮೊದಲೇ ನಾನು ಇದೆಲ್ಲವನ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡಿ ಇತ್ಯರ್ಥ ಮಾಡ್ಕೋಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ವಿಚಾರಿಸಿಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ದಿಯಾ, ನಾವೀಗ ನಡೆಸ್ತಿರೋ ಫೈನಾನ್ಸ್ ಕಂಪನಿಯನ್ನು ಕ್ಲೋಸ್ ಮಾಡಬೇಕು ಅಂತ ಇದ್ದೀನಿ. ನಮ್ಮ ಕಂಪನಿಗೆ ಇನ್ವೆಸ್ಟ್ ಮಾಡಿದವರಿಗೆ ಅವರ ದುಡ್ಡನ್ನು ರಿಟರ್ನ್ ಮಾಡಬೇಕು ಮತ್ತು ಲೋನ್ ರಿಕವರ್ ಮಾಡ್ಕೋಬೇಕು. ಅದಕ್ಕಾಗಿ ಈಗಾಗಲೇ 1 ವರ್ಷದಿಂದ ತಯಾರಿ ನಡೆಸ್ತಾ ಇದ್ದಾರೆ. ಇನ್ನೊಂದು 6 ತಿಂಗಳಲ್ಲಿ ಎಲ್ಲ ಸೆಟ್ಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೆಟ್ಲ್ ಆದಮೇಲೆ ನಾನು ಮೊದಲು ವರ್ಕ್ ಮಾಡ್ತಾ ಇದ್ನಲ್ಲ ಅದೇ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೋತೀನಿ. ವಾರಕ್ಕೆ 2 ದಿನ ನನಗೂ ರಜಾ ಸಿಗುತ್ತೆ. ಆಗ ನಾನು ನಿಂಗೆ ನನ್ನಿಂದಾದ ಸಹಾಯ ಮಾಡ್ತೀನಿ. ಬಿಸ್ನೆಸ್ ಆದರೆ ನನ್ನ ಫ್ಯಾಮಿಲಿಗೆ, ನನ್ನ ಸಂಸಾರಕ್ಕೆ ಸಮಯ ಮೀಸಲಿಡೋಕೆ ಕಷ್ಟ ಆಗುತ್ತೆ. ಅದೇ ಯಾವುದಾದ್ರೂ ಕಂಪನಿಯ ಎಂಪ್ಲಾಯ್ ಆದರೆ ನನ್ನ ಸಂಸಾರಕ್ಕೆ ಬೇಕಾದಷ್ಟು ಸಮಯ ಕೊಡಬಹುದು ಅನ್ನೋದು ನನ್ನ ಯೋಚನೆ. ಮತ್ತು ಅಂದು ಆಕ್ಸಿಡೆಂಟ್ ಆಗಿದ್ದಾಗ ನೀನು ಬಂದು ನನ್ನ ಸೇವೆ ಮಾಡಿದ್ಯಲ್ಲ, ಅದಕ್ಕೆ ನಿಂಗೇನು ಕೊಡಲಿ? ಆಗ ನೀನು ದೇವರನ್ನು ಏನು ಕೇಳ್ಕೊಂಡು? ತುಂಟತನದಿಂದ ಅವಳ ಮುಖವನ್ನೇ ನೋಡುತ್ತಾ ದಿಯಾ ಬಳಿ ಕೇಳಿದ ಇಶಾನ್. ಅವನ ಭುಜದ ಮೇಲೆ ತಲೆಯೊರಗಿಸಿದಳು ದಿಯಾ. ಅವಳ ತಂದೆ ದೊಡ್ಡಪ್ಪ ಇಬ್ಬರೂ ಬಿಸ್ನೆಸ್ ಮಾಡುತ್ತಿದ್ದರು. ಅವರ ಫ್ಯಾಮಿಲಿ ಉದ್ಯೋಗವೇ ಬಿಸ್ನೆಸ್. ತಾನು ಬಿಸ್ನೆಸ್ ಮಾಡುತ್ತೀನಿ ಎಂದು ಬಂದವನು ಈಗ ಒಂದು ಕಂಪನಿಯ ಉದ್ಯೋಗಿಯಾಗಿ ಸೇರುತ್ತೇನೆಂದರೆ ದಿಯಾ ಅದಕ್ಕೆ ಒಪ್ಪುತ್ತಾಳೋ ಇಲ್ಲವೋ? 10 ವ್ಯಕ್ತಿಗಳಿಗೆ ಉದ್ಯೋಗ ಕೊಡುತ್ತಿದ್ದ ಪತಿ ಈಗ ತಾನೇ ಉದ್ಯೋಗಿಯಾಗಿ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರುತ್ತೇನೆ ಎಂದು ಹೇಳಿದಾಗ ಬಾಸ್ ಆಗಿದ್ದವನು ಈಗ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುತ್ತೇನೆ ಎಂದರೆ ಅವಳಿಗೆ ಇದು ಸಮ್ಮತವೋ ಇಲ್ಲವೋ ಎಂದು ಅವಳ ಮುಖವನ್ನು ನೋಡುತ್ತಿದ್ದಾನೆ ಇಶಾನ್. ಅವಳ ಉತ್ತರವೇನು? ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು.
ವೀಕ್ಷಕರೇ, ನನ್ನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.